ನಮ್ಮ ಕಣ್ಣನ್ನೇ ನಂಬಲಾಗದ ದೃಶ್ಯವಿದು. ನೀರಿನಲ್ಲಿ 2 ಆನೆಗಳ ಕಾದಾಟದ ಮಧ್ಯೆ ಸಿಲುಕಿದ ಮಹಿಳೆಯೊಬ್ಬರು ಮೃತ್ಯುವಿನ ಜೊತೆಗೆ ಹೋರಾಡಿ ಜೀವ ಕಳೆದುಕೊಂಡಿದ್ದಾಳೆ. ಕೊಡಗಿನ ಪ್ರವಾಸಿ ತಾಣ ದುಬಾರಿಯಲ್ಲಿ ಸೋಮವಾರ ನಡೆದ ಈ ದುರಂತ ಯಾವುದೇ ಹಾರರ್ ಸಿನಿಮಾವನ್ನು ಮೀರಿಸುವಂತೆ ಜನರ ಎದೆಯಲ್ಲಿ ಭೀತಿಯನ್ನು ಹುಟ್ಟುಹಾಕಿದೆ. ಮದಗಜವೊಂದು ನೀರಿನಲ್ಲಿ ಮಲಗಿದ್ದ ಇನ್ನೊಂದು ಆನೆಯ ಮೇಲೆ ಬೀಭತ್ಸ ಅಟಾಕಿಗೆ ಮುಂದಾಗಿದ್ದು, ಸಮೀಪದಲ್ಲೇ ಇದ್ದ ಪ್ರವಾಸಿಗರು ಬೆದರಿ ಸ್ಥಳದಿಂದ ಹೇಗೋ ತಪ್ಪಿಸಿಕೊಂಡಿದ್ದರು. ಆದರೆ ತಮಿಳುನಾಡಿನ ಮಹಿಳೆಯೊಬ್ಬಳು ಅಕಸ್ಮಾತ್ ಈ 2 ಆನೆಗಳ ಮಧ್ಯೆ ಸಿಲುಕಿಕೊಂಡಳು. ಗಜಗಳ ಘನಘೋರ ಜಗಳ ಭಯಾನಕ ಪರಿಸ್ಥಿತಿಯನ್ನೇ ಸೃಷ್ಟಿಸಿತ್ತು. ಅಲ್ಲಿ ನೆರೆದಿದ್ದ ಜನರು ಮತ್ತು ಮಾವುತರು ಅಸಹಾಯಕರಾಗಿ ಬೊಬ್ಬೆ ಹೊಡೆಯಲಾರಂಭಿಸಿದ್ದರಿಂದ ಮದಗಜದ ಸಿಟ್ಟು ಹೆಚ್ಚಾಯಿತೇ ಹೊರತು ಆಕ್ರಮಣ ನಿಲ್ಲಲೇ ಇಲ್ಲ. ಇತ್ತ ಕೆಳಗೆ ಬಿದ್ದ ಮಹಿಳೆ ಸಂಪೂರ್ಣ ನೀರಿನಲ್ಲಿ ಮುಳುಗಿ ಜೀವನ್ಮರಣದ ಜೊತೆಗೆ ಹೊಯ್ದಾಡುತ್ತಿದ್ದಳು. ಕೆಳಗಿದ್ದ ಆನೆ ಮೇಲೇಳಲಾಗದಂತೆ ಮದಗಜವು ತನ್ನ ಕೋರೆ ದಾಡುಗಳಿಂದ ತಿವಿಯುತ್ತಲೇ ಇತ್ತು. ಆ ಆನೆಯ ಕೆಳಗೆ ಮಹಿಳೆ ಸಿಲುಕಿಕೊಂಡಿದ್ದಳು. ತನ್ನ ಪತ್ನಿಗೆ ಒದಗಿದ ಸಂಕಷ್ಟವನ್ನು ಗಮನಿಸುತ್ತಿದ್ದ ಆಕೆಯ ಪತಿ ಒಂದು ಕೈಯಲ್ಲಿ ಮಗುವನ್ನು ಆತುಕೊಂಡು ಇನ್ನೊಂದು ಕೈಯಲ್ಲಿ ಪತ್ನಿಯನ್ನು ನೀರಿನಿಂದ ಎಳೆಯಲು ಹರಸಾಹಸ ಮಾಡುತ್ತಿದ್ದ. ಆದರೆ ಅದಾಗಲೇ ಪರಿಸ್ಥಿತಿ ಕೈ ಮೀರಿತ್ತು. ಮಾವುತರ ಬೊಬ್ಬೆಗೆ ಮತ್ತು ಅಂಕುಶಕ್ಕೂ ಮದಗಜ ಕ್ಯಾರೆ ಎನ್ನದೇ ತಿವಿಯುತ್ತಲೇ ಇತ್ತು. ಅಷ್ಟರಲ್ಲಿ ಸಿಕ್ಕ ಕೂದಲೆಳೆಯ ಅವಕಾಶದಲ್ಲಿ ಕೆಳಗೆ ಬಿದ್ದಿದ್ದ ಆನೆ ಅರಸಾಹಸದಿಂದಲೇ ಮೇಲೆದ್ದು ಓಡಲು ಪ್ರಯತ್ನಿಸಿತು. ಹೀಗಿದ್ದರೂ ಮದಗಜನ ಆಕ್ರೋಶ ತಣ್ಣಗಾಗಲಿಲ್ಲ. ಕಾವೇರಿ ನದಿಯ ನೀರು ರಕ್ತವರ್ಣಕ್ಕೆ ತಿರುಗಿತ್ತು. ಆನೆಗೆ ಗಂಭೀರ ಗಾಯವಾದರೆ ಸಂಘರ್ಷದ ಮಧ್ಯೆ ಸಿಲುಕಿಕೊಂಡಿದ್ದ ಮಹಿಳೆಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇದು ಸೋಮವಾರ ಬೆಳಿಗ್ಗೆ ನಡೆದ ದುರ್ಘಟನೆ. ದುಬಾರಿಯ ನದಿ ತೀರದಲ್ಲಿ ಆನೆಗಳನ್ನು ಸ್ನಾನ ಮಾಡಿಸುವ ದೃಶ್ಯವನ್ನು ನೋಡುತ್ತಾ ಸಾವಿರಾರು ಪ್ರವಾಸಿಗರು ಎಂಜಾಯ್ ಮಾಡುತ್ತಿದ್ದ ವೇಳೆ ಅಲ್ಲಿಗೆ ಬಂದ ಕಂಜನ್ ಎಂಬ ಸಲಗ ಸಮೀಪದಲ್ಲೇ ಇದ್ದ ಮಾರ್ತಾಂಡ ಎಂಬ ಅಮಾಯಕ ಆನೆಯ ಮೇಲೆ ಎರಗಿದೆ. ಕೋಪೋದ್ರಿಕ್ತ ಕಂಜನ್ ಆನೆಯ ಆಕ್ರಮಣ ಎಷ್ಟೊಂದು ಘನಘೋರವಾಗಿತ್ತೆಂದರೆ ಈ ಘರ್ಷಣೆಗೆ ನೀರೇ ಅಲ್ಲೋಲ ಕಲ್ಲೋಲವಾಗಿತ್ತು. ಚೆನ್ನೈನ ಪಲ್ಲವರ ಮೂಲದ 33 ಪ್ರಾಯದ ಜುನೇಶ್ ಮೃತ ಮಹಿಳೆ. ಈಕೆಯ ಪತಿ ಜೋಯಲ್ ಸೈಮನ್ ಫ್ರಾಂಕ್ಲಿನ್ ಮತ್ತು ಅವರ ಪುಟ್ಟ ಮಗು ಅಪಾಯದಿಂದ ಪಾರಾಗಿದೆ. ಮೃತ ಪತ್ನಿಯ ಕಣ್ಣುಗಳನ್ನು ದಾನ ಮಾಡುವುದಾಗಿ ಜೋಯಲ್ ಸೈಮನ್ ಘೋಷಣೆ ಮಾಡಿದ್ದು, ಸ್ಥಳಕ್ಕೆ ವೈದ್ಯರು ಆಗಮಿಸಿ ಆಕೆಯ ಕಣ್ಣುಗಳನ್ನು ಸಂರಕ್ಷಿಸಿ ಕೊಂಡೊಯ್ದಿದ್ದಾರೆ. ಪ್ರಕರಣದ ಬಗ್ಗೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಒಟ್ಟಿನಲ್ಲಿ ಸೋಮವಾರ ಪ್ರವಾಸಿ ತಾಣ ದುಬಾರಿಯಲ್ಲಿ ನಡೆದ ಈ ಅಚಾನಕ್ ದುರಂತ ಜಿಲ್ಲೆಯ ಪ್ರವಾಸೋದ್ಯಮದಲ್ಲಿ ಕಹಿ ನೆನಪಿನ ಚುಕ್ಕಿಯಾಗಿ ಉಳಿದು ಹೋಯಿತು. ಚಿತ್ತಾರ ನ್ಯೂಸ್, ಮಡಿಕೇರಿ ಮತ್ತು ಕುಶಾಲನಗರ.